ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ. ಎಲ್ಲರೊಂದಿಗೆ ಬೆರೆತಿದ್ದು ಸರಳ ಸಜ್ಜನಿಕೆ ವ್ಯಕ್ತಿ ಮತ್ತು ಅಥಾರಿಟಿ ಇತ್ತು ಅವರಿಗೆ ಕೆಲಸದ ಮೇಲೆ. ಅನೇಕ ಒಂದು ಸವಾಲುಗಳ ಮಧ್ಯೆ ಅವರು ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಅವರ ಒಂದು ಸೇವೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ಗಣನೀಯ ಅಂತಲೇ ಅಂತ ಹೇಳ್ಬೋದು. ಒಳ್ಳೆಯ ಆಡಳಿತವನ್ನು ನೀಡೋದ್ರ ಜೊತೆಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅಂತ ನನ್ನ ಭಾವನೆ ವೈಯಕ್ತಿಕವಾಗಿ. ಆದರೆ ಇನ್ನೂ ಒಂದು ಅಷ್ಟು ದಿವಸ ಇದ್ದಿದ್ದರೆ ಚೆನ್ನಾಗಿರೋದು. ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ. ತಮಗೆ ನಮ್ಮ ಖಾಸಗಿ ವಿದ್ಯಾಸಂಸ್ಥೆಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ MD ಅಶೋಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ, ಎಲ್ಲರೂ ಖಾಸಗಿ ವಿದ್ಯಾಸಂಸ್ಥೆಯವರು ಒಂದು ಎರಡು ಹಿತವಚನಗಳನ್ನು ನುಡಿಬೇಕು ಅಂತ ಸರ್ಕಾರಿ ನೌಕರರು ಎಲ್ಲಿ ವರ್ಗಾವಣೆ ಮಾಡ್ತಾರೋ ಆ ಥರ ಹೋಗಲೇಬೇಕಾಗುತ್ತೆ. ಆ ಥರ ಅವ್ರು ಹೋಗಿದ್ದಾರೆ. ಆದರೆ ನಮ್ಮ ಮನಸ್ಸಲ್ಲಿ ಅವರು ಸದಾ ಇರ್ತಾರೆ ಅಂದ್ಬಿಟ್ಟು ನಾವು ಭಾವಿಸುತ್ತೇವೆ. ಅವರು ಪ್ರತಿಯೊಂದು ವಿಚಾರಕ್ಕೆ ನಮ್ಮ ಖಾಸಗಿ ಒಂದು ವರ್ಷದಲ್ಲಿ ನನ್ನ ಕೈಲಾದಷ್ಟು ಮಟ್ಟಿಗೆ ನನ್ನ ಸೇವೆಯನ್ನು ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ಸಮಯವನ್ನು ವ್ಯರ್ಥ ಮಾಡಿಲ್ಲ. ಮತ್ತು ನನ್ನ ಕೈಲಾದಷ್ಟು ಕಾನೂನು ಚೌಕಟ್ಟಲ್ಲಿ ಎಷ್ಟು ಕಾನೂನನ್ನು ಉಳಿಸಬೇಕು ಮತ್ತು ಆಡಳಿತವನ್ನು ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿ ಕಾನೂನು ಚೌಕಟ್ಟನ್ನು ನನ್ನ ಕೆಲಸವನ್ನು ಮಾಡಿದ್ದೀನಿ. ಕೆಲಸವನ್ನು ಮಾಡಿ ಕಾನೂನು ಚೌಕಟ್ಟಲ್ಲಿ ತಮಗೆಲ್ಲ ಸಹಕಾರ ಮಾಡಬೇಕಾದ್ರೆ ಕಾನೂನು ಚೌಕಟ್ಟು ಬಿಟ್ಟೋದ್ರೆ ನನಗೆ ತೊಂದರೆ, ಕಾನೂನು ಚೌಕಟ್ಟು ಬಿಟ್ಟೋದ್ರೆ ನಿಮಗೆ ತೊಂದರೆ. ಇಂಥ ಸನ್ನಿವೇಶದಲ್ಲಿ ನಾನು ಅನೇಕ ರೀತಿಯ ಸಲಹೆ ಸೂಚನೆ ಕೊಟ್ಟು ಅದರ ಮುಖಾಂತರವಾಗಿ ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಒಂದು ಸೇವೆಯನ್ನು ಮಾಡೋಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿತ್ತು. ಅನೇಕ ರೀತಿಯ ಮೀಟಿಂಗ್ಗಳು, ಅನೇಕ ರೀತಿಯ ಚರ್ಚೆಗಳು ಎಲ್ಲವನ್ನೂ ಮಾಡೋದ್ರ ಮುಖಾಂತರವಾಗಿ 3 ಹಂತದ ಪರೀಕ್ಷೆಗಳನ್ನು ಮಾಡಿ ಮಕ್ಕಳನ್ನು ಸಜ್ಜುಗೊಳಿಸ್ತಾ ಇದ್ದೀವಿ SSLC ಪರೀಕ್ಷೆಗೆ. ಈ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಜರುಗಿಸಿದ್ದೀವಿ. ತಾವೆಲ್ಲ ಸಹಕರಿಸಿದ್ದೀರಾ. ಈ ಸಲ ಒಳ್ಳೆಯ ರಿಸಲ್ಟು ಬರುತ್ತೆ. ಸೊ ಆ ರಿಸಲ್ಟಿಗೆ ತಾವೆಲ್ಲ ಕಾರಣೀಭೂತರಾಗ್ತೀರಾ. ಸೊ ಅದರಿಂದ ತಮ್ಮ ಸಂಸ್ಥಾನಗಳು ಇನ್ನೂ ಅಭಿವೃದ್ಧಿ ಆಗ್ತವೆ. ಆಗಬೇಕು ಅಂತಕ್ಕಂಥ ಆಶಯದಿಂದ ಈ ಮಾತನ್ನು ಹೇಳಿದ್ದೀನಿ. ಶುಭ ರೀತಿಯ ಘಟನಾವಳಿಗಳು ನನ್ನನ್ನು ಕಾಡಿದವು. ಎಲ್ಲಕ್ಕೂ ನನ್ನ ಅನುಭವದ ಮುಖಾಂತರ ಎದುರಿಸಿದ್ದೀನಿ ಅಥವಾ ಫೇಸ್ ಮಾಡಿದ್ದೀನಿ. ಎಲ್ಲರನ್ನೂ ಸಹ ಸಕ್ಸಸ್ಫುಲ್ ಆಗಿ ಬಂದಿದ್ದೀನಿ. ಯಾವುದೇ ರೀತಿಯ ಅಹಿತಕರ ಘಟನೆ ಇಲ್ಲದ ರೀತಿಯಲ್ಲಿ, ಯಾರಿಗೂ ನೋವು ಉಂಟಾಗದ ರೀತಿಯಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ತಮ್ಮ ಒಂದು ಸೇವೆಯನ್ನು ಮಾಡಿದ್ದೀನಿ ಅಂತ ನನಗೆ ಸಂತೋಷ ಇದೆ. ನನಗೆ ಇಷ್ಟೆಲ್ಲ ಸ್ನೇಹಿತರು ಸಿಕ್ಕಿದ್ದೀರ ನನಗೆ, ಅದು ಮತ್ತೊಂದು ರೀತಿಯ ಒಂದು ಸಂತೋಷ. ಯಾಕಂದರೆ ಯಾರೂ ಗೊತ್ತಿರತಕ್ಕಂಥ ಒಂದು ಪ್ರಪಂಚಕ್ಕೆ ಬಂದು ಇಷ್ಟು ದಿನ ನಾವು ಬೆಳೆಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದೊಂಥರ ಸೌಭಾಗ್ಯ ಅಂತೇಳಿ ನನ್ನ ಭಾವನೆ. ಎಲ್ಲ